ಹಲೋ, ನಾವಿವತ್ತು ನೋಡ್ತಾ ಇರೋದು ಹೊಂಡಾದೊಂದು ಬ್ಯೂಟಿಫುಲ್ ಕಾರು. ಇದರ ಹೆಸರು ಬಂದುಬಿಟ್ಟು i20 ಅಂತ ಹೇಳ್ಬಿಟ್ಟು. ಇದು ಸೆಕೆಂಡ್ ಜನ್ರೇಷನ್ ಫೇಸ್ ಲಿಫ್ಟ್ ಅಂತ ಹೇಳ್ತೀವಿ. ಇದು ವೇರಿಯಂಟ್ ಬಂದುಬಿಟ್ಟು ಸ್ಪೋರ್ಟು. ಸೊ ಇದರ ಡೈರೆಕ್ಟಾಗಿ ಇಂಜಿನ್ ನೋಡೋದಾದರೆ ಇದರಲ್ಲಿ ಎರಡು ಥರ ಇಂಜಿನ್ ಬರುತ್ತೆ. ಒಂದು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ ಬಂದುಬಿಟ್ಟು 80 PS ಆಫ್ ಪವರ್ ಮತ್ತು 114 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಬರೀ 5 ಸ್ಪೀಡ್ ಮ್ಯಾನ್ಯಲ್ ಮಾತ್ರ ಬರೋದು. ಇನ್ನೊಂದು ಬರುತ್ತೆ, ಇದು 1.4 ಲೀಟರ್ ಡೀಸೆಲ್ ಇಂಜಿನ್ನು, ಅದರಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಬರುತ್ತೆ. ಸೊ ಇದರ ಹೆಡ್ಲೈಟ್ ಬಗ್ಗೆ ನೋಡೋದಾದರೆ ಇದರಲ್ಲಿ ರಿಫ್ಲೆಕ್ಟರ್ ಬೇಸ್ಡ್ ಹೆಡ್ಲೈಟ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಒಂದು ಬಲ್ಪ್ ಇದೆ, ಇಲ್ಲಿ ಪಾರ್ಕಿಂಗ್ ಲೈಟು, ಇದು ಬಂದುಬಿಟ್ಟು ಇಂಡಿಕೇಟರು. ಇದರಲ್ಲಿ ಯಾವುದೇ ಥರ ಮೇಲೆ DRL ಬರ್ತಾ ಇರಲಿಲ್ಲ, ಇಲ್ಲಿ ಕೆಳಗಡೆ ಬರ್ತೈತೆ, ಯಾಕಂದರೆ ಇದು ಸ್ಪೋರ್ಟ್ ವೇರಿಯಂಟು. ಇದರಲ್ಲಿ ನಿಮಗೆ ಫಾಗ್ ಲೈಟ್ ಕೂಡ ಆಫರ್ ಮಾಡ್ತಾಯಿದ್ರು. ಸೊ ಮುಂದೆಯಿಂದ ನೋಡೋದಾದ್ರೆ ಹಿಂಗೆ ಕಾಣುತ್ತೆ. ಇದರಲ್ಲಿ ದೊಡ್ಡದಾಗಿ ಒಂದು Hyundai ಲೋಗೋ ಇದೆ, ಜೊತೆಗೆ 2 ಸ್ಪ್ಲಿಟ್ ಗ್ರಿಲ್ಸ್ ಅಂತ ಹೇಳಿದ್ರೆ ಇದೇ ಸಪ್ರೇಟ್ ಗ್ರಿಲ್, ಇದೇ ಸಪ್ರೇಟ್ ಗ್ರಿಲ್. ಫುಲ್ ನೀಟ್ ಆ್ಯಂಡ್ ಫೈನಲ್. ಈಗೇನು ಹೊಸ i20 ತುಂಬ ಜನ ಅಷ್ಟೊಂದೇನು ಇಷ್ಟಪಡಲ್ಲ ಫ್ರಂಟ್ ಲುಕ್, ಬಟ್ ಈ i20 ಒಂದು ಬಾರಿ ಎಲ್ಲರಿಗೂ ಆಲ್ಮೋಸ್ಟ್ 90% ಜನಕ್ಕೆ ಇಷ್ಟ ಆಯಿತು ಇದರ ಫೇಶಿಯಲ್. ಸೈಡಿಗೆ ಬರೋದಾದರೆ ಟೈರ್ ಬಗ್ಗೆ ನೋಡೋದಾದರೆ 185/65 R15 ಇಂಚಸ್ ಟೈರ್ ಬರುತ್ತೆ. ಗನ್ ಮೆಟಲ್ ಕಲರಲ್ಲಿ ನಿಮಗೆ ಏನಂತ ಪೇಂಟ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ನಿಮಗೆ ಆಟೋ ಫೋಲ್ಡ್ ORVM. ನಾವಿಲ್ಲಿ ಲಾಕ್ ಮಾಡಿದ್ರೆ ಅನ್ಲಾಕ್ ಮಾಡಿದ್ರೆ ಅದ್ರ ಜೊತೆಗೆ ಸಿಂಕ್ ಆಗುತ್ತೆ. ಸೊ ಸೈಡ್ ಆ್ಯಂಗಲಿಂದ ನೋಡ್ಬೋದು ನಿಮಗೆ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದರ ವೈಪರ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಯಾವುದೇ ಥರ ಫ್ರೇಮ್ಲೆಸ್ ವೈಪರ್ ಬರಲ್ಲ, ಮಾಮೂಲಿ ಫ್ರೇಮ್ ವೈಪರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇದೊಂದು ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಸೈಡ್ ಆ್ಯಂಗಲಿಂದ ಹಿಂಗೆ ಕಾಣುತ್ತೆ ಗಾಡಿ. ಸೊ ಡೋರ್ ಹ್ಯಾಂಡಲ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಕ್ರೋಮ್ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಇಲ್ಲೇ ನೋಡ್ಬೋದು, ಇಲ್ಲಿಂದ ವೈಟ್ ಕಲರ್ ಕಾಣ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಒಂದು ಫಿಲಮ್ ಹಾಕ್ಸಿದ್ದಾರೆ, ಹಂಗಂತ ಹೇಳಿದ್ರೆ ಟಿಂಟ್ ಇದೆ. ಸೊ ಇದು ಬಂದುಬಿಟ್ಟು ಆಕ್ಸೆಸರಿ ಪಾರ್ಟು, ಇದು ಬೇಕಾದ್ರೆ ಹಾಕಿಸ್ಕೊಬೋದಿತ್ತು. ಸೊ ಯಾವುದೇ ಥರ ನಿಮಗೆ ಈಗಿನ ಥರ ಸನ್ ರೂಫ್ ಇಲ್ಲ, ಯಾವುದೇ ಇಲ್ಲ, ಆರಾಮ್ ಇದರಲ್ಲಿ. ಸೊ ಈ ರಿಯರಲ್ಲೂ ಅಷ್ಟೇ ಒಂದು ಕ್ರೋಮ್ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ರಿಯಲ್ ಸೆಕ್ಷನ್ ಟೈರ್ ನೋಡೋದಾದ್ರೆ ಅಷ್ಟೇ 185/65 R15 ಇಂಚಸ್ ಗನ್ ಮೆಟಲ್ ಅಲಾಯ್ ವೀಲ್ ಬರುತ್ತೆ. ಸೊ ಅದು ಅಲಾಯ್ ವೀಲ್ ಆ್ಯಕ್ಚುಲಿ ಬೆಳೆದಾದರೆ. ಸೊ ಇಲ್ಲಿ ನೋಡ್ಬೋದು, ಈಗಿನ ಥರ ಶಾರ್ಫಿನ್ ಆ್ಯಂಟಿನಲ್ಲ, OG ಆ್ಯಂಟಿನ ಅಂತಾರಲ್ಲ ಅದು. ಸೊ ಡಿಫಾಗರ್ ಬರ್ತಾ ಇದೆ. ಸೊ ಇಲ್ಲಿ Hyundai ಲೋಗೋ ಇದೆ. ಇದರ ಟೈಲೈಟ್ ಬಂದುಬಿಟ್ಟು ಈ ಥರ ಇದೆ. ಸೊ ಆ್ಯಕ್ಚುಲಿ ನಿಮಗೆ ಸೆಕೆಂಡ್ ಜನ್ರೇಷನಲ್ಲೇ ಒಂದು ಥರ ಬರ್ತಾಯಿತ್ತು. ಇದು ಸೆಕೆಂಡ್ ಜನ್ರೇಷನ್ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಆಲ್ಮೋಸ್ಟ್ 2000 ಇದು ಹೊಸ ಜನ್ರೇಷನ್ ಬರೋಕ್ಕಿಂತ ಒಂದು ವರ್ಷ ಮುಂಚೆ ತೊಗೊಂಡಿದ್ದು. ಸೊ ಅದರಲ್ಲಿ ಇದರ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನೀವು i20 ಸೆಕೆಂಡ್ ವರ್ಷನ್ ಅಥವಾ ಸೆಕೆಂಡ್ ಜನ್ರೇಷನ್ ನೋಡಿರ್ಬೋದು, ಅದ್ರ ನಂಬರ್ ಪ್ಲೇಟ್ ಇಲ್ಲಿ ಹಾಕಿ ಕೊಟ್ಟಿದ್ರು. ಸೊ ಇದು ಬಂದುಬಿಟ್ಟು ಮೇಲೆ ಹಾಕ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ i20 ಬ್ಯಾಡ್ಜಿಂಗ್ ಇದೆ, ಸ್ಪೋರ್ಟ್ ಅಂತ, 4 ಪಾರ್ಕಿಂಗ್ ಸೆನ್ಸರ್ ಇದೆ. ಸೊ ಇಲ್ಲಿ ರಿಫ್ಲೆಕ್ಟರು, ಇಲ್ಲಿ ಮತ್ತು ರಿವರ್ಸ್ ಲೈಟು. ಸೊ ಬೂಟ್ ಓಪನ್ ಮಾಡೋದಾದರೆ ನಿಮಗೆ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ಥರ ನಿಮಗೆ ಲೈಟು ಇಲ್ಲ. ಲೈಟು ಬೇಕಾದ್ರೆ ಇಲ್ಲಿ ಅಡಿಷ್ನಲ್, ಹಂಗಂದರೆ ಟಾಪ್ ವೇರಿಯಂಟಲ್ಲಿ ಮಾತ್ರ ಬರ್ತಿದೆ, ಹುಕ್ಕಿತ್ತು. ಇದರಲ್ಲಿ ಸ್ಪೇರ್ ವೀಲ್ ಕೂಡ ಇದೆ. ಸೊ ಇಲ್ಲಿ ಪಾರ್ಷಿಯಲ್ ಟ್ರೇ, ಮತ್ತು ಇದು ಹಿಂಗೆ ಇಟ್ಕೊಂಡು ಡಿಕ್ಕಿ ಕ್ಲೋಸ್ ಮಾಡೋಕ್ಕೆ. ಸೊ ಇದರಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪಾರ್ಕಿಂಗ್ ಇದು ಕ್ಯಾಮ್ರಾ ಇದೆ, ಒಂದು 2 ಹ್ಯಾಲಜನ್ ಲೈಟ್ ಇದೆ ನಂಬರ್ ಪ್ಲೇಟಿಗೆ ಹಾಕೋಕ್ಕೆ. ರಿಯರಿಂದ ಇಷ್ಟಿದೆ ಗಾಡಿ. ಸೊ ಇಲ್ಲಿ ಬರೋದಾದ್ರೆ 40 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಬರ್ತಾಯಿತ್ತು. ಸೊ ಗಾಡಿ ಒಳಗೆ ರಿಯರ್ ಸೀಟಲ್ಲಿ ಕೂರೋದಾದರೆ, ಸೊ ಗಾಡಿಯ ರಿಯರ್ ಸೀಟ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಡೋರ್ ಓಪನರ್ ಸಿಗೋದು, ಲಾಕ್, ಇಲ್ಲಿ ಪವರ್ ವಿಂಡೋಸ್ ಕಂಟ್ರೋಲ್ ಇದೆ. ಸೊ ಇಲ್ಲಿ 1 ಲೀಟರ್ ಬಾಟಲ್ ಇಡೋಷ್ಟು ಸ್ಟೋರೇಜ್. ಸೊ ಒಳಗಡೆ ಕುತ್ಕೊಂಡ್ರೆ ಒಂದು ಸ್ವಲ್ಪ i20 ನಿಮಗೆ ಈ ಕಲರ್ ಏನಿದೆ, ಕಲರ್ ಥೀಮು ಒಂದು ಸ್ವಲ್ಪ ವೈಡ್ ಅನ್ಸೋದು. ಈ ಫಸ್ಟ್ ಜನ್ರೇಷನ್ಗೂ ಸೆಕೆಂಡ್ ಜನ್ರೇಷನ್ಗೆ ಏನು ಡಿಫ್ರೆನ್ಸ್ ಅಂದರೆ ತೀರಾ ಏನು ಮೇಜರ್ಲಿ ಡಿಫ್ರೆನ್ಸ್ ಇಲ್ಲ, ಬಟ್ ಡಿಫ್ರೆನ್ಸ್ ಕಾಣ್ತಾ ಇದೆ ನನಗೆ. ಇದು ಬರೋದಾದ್ರೆ ಮಾಮೂಲಿ ಗ್ರ್ಯಾಬ್ ಹ್ಯಾಂಡಲ್. ಆ್ಯಕ್ಚುಲಿ ಮಾರುತಿ ಇರ್ಬೋದು, ಇದಿರ್ಬೋದು, ರಿಟ್ರಾಕ್ಟಬಲ್ ಹ್ಯಾಂಡಲ್ ಕೊಡ್ತಾರೆ, ಬಟ್ ನಂಗೆ ಗೊತ್ತಿಲ್ಲ ಏನಕ್ಕೆ ಇವ್ರು ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಇದೊಂದು ಲೈಟ್ಸ್ ಇದೆ. ಸೊ ಪಾರ್ಷಿಯಲ್ ಟ್ರೇ, 2 ನಾನ್ ಅಡ್ಜಸ್ಟಬಲ್ ಹೆಡ್ರೆಸ್ಟು, ಯಾಕಂದರೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರೀ ಆಸ್ತಾ ಪ್ಲೇಸಿಗೆ ಕೊಡ್ತಾರೆ. 4 ಸ್ಪೀಕರು, 4 ಟ್ವಿಟರ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 4 ಸ್ಪೀಕರ್ ಇದೆ. ಸೊ ಸೆಂಟರಲ್ಲಿ ನಿಮಗೆ ಏನಂತ ಒಂದು AC ವೆಂಟ್ಸ್ ಇದೆ ಸೆಂಟರಲ್ಲಿ. ಸೊ ಯಾವುದೇ ಥರ ಹಂಪಿಲ್ಲ ಕಾರಣದಿಂದ 3 ಜನ ಆರಾಮಾಗಿ ಕುತ್ಕೊ ಹೋಗ್ಬೋದು. ಸೊ ಇದು ಎಕ್ಸ್ಟ್ರಾ ಪಾರ್ಟ್ ಏನಂತ ಹೇಳಿದ್ರೆ, ಇದು ಕೋಟ್ ಹ್ಯಾಂಗರ್ ಅಂತ ಹೇಳ್ಬಿಟ್ಟು ಹ್ಯಾಂಗರ್ನ ಇಲ್ಲಿ ನೇತಾಕ್ಬೋದು. ಇದೆಲ್ಲ ನಿಮಗೆ ಆ್ಯಕ್ಚುಲಿ ನಿಮಗೆ ಫ್ಯಾಬ್ರಿಕ್ ಸೀಟ್ ಬರುತ್ತೆ. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಸೊ ಡ್ರೈವರ್ ಡೋರ್ ಓಪನ್ ಮಾಡೋದಾದರೆ, ಡ್ರೈವರ್ ಡೋರಲ್ಲಿ ನಿಮಗಿಲ್ಲಿ
4 ಪವರ್ ವಿಂಡೋಸ್ ಬರುತ್ತೆ. ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರೀ ಡ್ರೈವರಿಗೆ ಮಾತ್ರ ಸಿಗೋದು. ಇಲ್ಲಿ ಓವರ್ ವಿ ಎಮ್ ಕಂಟ್ರೋಲು, ಇಲ್ಲಿ ಮಿರರ್ನ ಲಾಕ್ ಮಾಡೋಕ್ಕೆ. ಸೊ ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ಸ್, 1 ಲೀಟರ್ ಇಡೋಕ್ಕೆ ಬಾಟಲು. ಸೊ ಇಲ್ಲಿ ಎಲೈಟ್ i20 ಅಂತ ಬರ್ತಿದ್ದಾರೆ, ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋಕ್ಕೆ. ಇದು ನಿಮಗೆ 6 ವೇ ಅಡ್ಜಸ್ಟಬಲ್, ಹಂಗಂತ ಹೇಳಿದ್ರೆ 1 2 3 8 4 ಮತ್ತು ಡೌನ್ ಮಾಡೋಕ್ಕೆ 5 6. ಇದು 6 ವೇ ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ಸೊ ಈ ಕಡೆ ನೋಡಿದ್ರೆ ಹೆಡ್ಲೈಟ್ ಲೆವೆಲರ್ ಬರುತ್ತೆ. ಬೋನೆಟ್ ಓಪನ್ ಮಾಡೋಕ್ಕೆ ಇದು ಫ್ಯೂಸ್ ಬಾಕ್ಸ್ ಇದೆ. 3 ಪೆಡಲ್, ಒಂದು ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಕೂರೋದಾದರೆ ಈ ಕ್ಯಾಬಿನ್ ಒಂಥರ ವೈಡ್ ಅಂತ ಫೀಲ್ ಆಗುತ್ತೆ ಒಂದು ಸ್ವಲ್ಪ. ಸೊ ಈ ವೇರಿಯಂಟ್ಗೆ ನಿಮಗೆ ಅದೇ ಥರ ಪುಷ್ ಸ್ಟಾರ್ಟ್ ಬಟನ್ ಬರ್ತಾ ಇರಲಿಲ್ಲ, ಫ್ಲಿಪ್ ಕೀ ಬರೋದು. ಸೊ ಇಲ್ಲಿಗೆ ಹಾಕಿ ಹಿಂಗೆ ಕಾಣುತ್ತಿತ್ತು ನೋಡಿ, ಇಲ್ಲಿ ಒಂದು ಟಚ್ ಸ್ಕ್ರೀನ್ ಬರೋದು. ಸೊ ಈ ಮೀಟರ್ ಇದೆಯಲ್ಲ, ತುಂಬ ಜನ ಈ ಮೀಟರ್ನ ಮಿಸ್ ಮಾಡ್ಕೊತಾರೆ. ಎಷ್ಟು ಆಸಮ್ ಆಗಿತ್ತು ಗೊತ್ತಾ ಈ ಮೀಟ್ರು. ಸೊ ವೈಟ್ರಲ್ಲಿ ನಿಮಗೆ 220 ತನಕ ಮಾರ್ಕಿಂಗ್ ಇದೆ, 7,000 ತನಕ, 8,000 ತನಕ RPM ಇದೆ, 6.5 ತನಕ ಮಾರ್ಕಿಂಗ್ ಇದೆ. ಇಲ್ಲಿ ನಿಮಗೆ ಎಷ್ಟು ಫ್ಯೂಯಲ್ ಎಷ್ಟಿದೆ, ಇಂಜಿನ್ ಹೀಟ್ ಆಗಿದೆ, ಡಿಸ್ಟೆನ್ಸ್ ಟು ಎಷ್ಟು ಕಿಲೋಮೀಟರ್ ಓಡಿದೆ, ಔಟ್ಸೈಡ್ ಟೆಂಪ್ರೇಚರ್ ಏನಿದೆ ಅಂತ ಎಲ್ಲ ತೋರಿಸೋದು. ಸೊ ರೈಟ್ ಸೈಡಿಗೆ ಬರೋದಾದ್ರೆ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ ಬರೋದು. ಇದು ಬಂದುಬಿಟ್ಟು ನಿಮಗೆ, ಸೊ ಈ ಕಡೆ ಬಂದುಬಿಟ್ಟು ನಿಮಗೆ ವೈಪರ್ ಕಂಟ್ರೋಲ್ಸ್ ಬರೋದು. ಇಲ್ಲೇ ನಿಮಗೆ ಸ್ವಿಚ್ ಕೂಡ ಮಾಡ್ಬೋದು. ಈ ಸ್ಟೇರಿಂಗ್ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ ರೈಟ್ ಸೈಡಲ್ಲಿ ಮೂಡ್ ಅಂತ ಹೇಳಿದ್ರೆ ಯಾವ FM ಇರ್ಬೋದು ಅಥವಾ ಬ್ಲೂಟೂತ್ ಆ ಥರ ಚೇಂಜ್ ಮಾಡೋಕ್ಕೆ. ಸೊ ಇದು ಬಂದುಬಿಟ್ಟು ಆಡಿಯೋ ಟ್ರ್ಯಾಕ್ನ ಚೇಂಜ್ ಮಾಡೋಕ್ಕೆ. ರೀಸೆಟ್ ಅಂತ ಹೇಳಿದ್ರೆ ಇದು ಟ್ರಿಪ್ ರೀಸೆಟ್ ಮಾಡೋಕ್ಕೆ, ಟ್ರಿಪ್ಪನ್ನು ಚೇಂಜ್ ಮಾಡೋಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ಮ್ಯೂಟ್ ಮಾಡೋಕ್ಕೆ, ವಾಲ್ಯೂಮ್ ಅಪ್ ಡೌನು, ಆ ಫೋನ್ ಬಂದರೆ ಕಟ್ ಮಾಡೋಕ್ಕೆ ಮತ್ತು ಮಾತಾಡೋಕ್ಕೆ. ಸೊ ಹಿಂಗೆ ಕಾಣ್ತಾ ಇತ್ತು ನೋಡಿ. ಸೊ ಇಲ್ಲಿ ಬಂದು ಮಧ್ಯದಲ್ಲಿ ನಿಮಗೆ ಗಾಡಿನ ಲಾಕ್ ಮತ್ತು ಅನ್ಲಾಕು ಇಲ್ಲಿಂದನೇ ಮಾಡ್ಬೋದು. ಎಲ್ಲಿ ತುಂಬ ಕಾರಲ್ಲಿ ಇಲ್ಲಿ ಕಂಟ್ರೋಲ್ ಕೊಟ್ಟಿರ್ತಾರೆ. ಸೊ ಈ ಕಾರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಹಜಾರ್ಡ್ ಲೈಟ್ ಬರೋದು. ಇಲ್ಲಿ ಬಂದುಬಿಟ್ಟು 7 ಇಂಚಸ್ ಟಚ್ ಸ್ಕ್ರೀನ್ ಬರೋದು. ಇದರಲ್ಲಿ ಮೀಡಿಯಾ, ರೇಡಿಯೋ, ಮ್ಯಾಪ್ ಇರ್ಬೋದು. ಇಲ್ಲಿ SD ಕಾರ್ಡ್ ಹಾಕ್ಬೋದಿತ್ತು. ಸೊ ಸೆಟ್ಟಿಂಗಲ್ಲಿ ಏನಾದ್ರು ಸೆಟ್ಟಿಂಗ್ ಚೇಂಜ್ ಮಾಡ್ತೀರಾ, ಏನು ಬೇಕು ಎಲ್ಲ ನಿಮಗೆ, ಟ್ಯೂನ್ ಎಷ್ಟು ಬೇಕು, ಪವರ್ ಬೇಕು, ಇದನ್ನೇ ಆಫ್ ಮಾಡ್ತೀನಿ, ಎಲ್ಲ ಕಂಟ್ರೋಲ್ ಇದರಲ್ಲಿತ್ತು. ಸೊ ಆಗಿನ ಕಾಲದಲ್ಲಿ ಇದೇ ಒಂಥರ ಕಾರಲ್ಲಿ ಪ್ರೀಮಿಯಂ ಫೀಚರ್ಸ್ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲಿ 4 ಡಿಸ್ಪ್ಲೇ ಕೊಡ್ತಾ ಇರಲ್ಲ ಆ ಥರನ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಮ್ಯಾನ್ಯಲ್ AC ಬರೋದು. ಸೊ 4 ಸ್ಟೆಪ್ AC. ಸೊ ಎಲ್ಲಿಗೆ ಚೇಂಜ್ ಮಾಡಬೇಕು, ಈಗ ಡಿಫಾಗರಿಗೆ ಹಾಕ್ಬೇಕಾ, ಕಾಲಿಗೆ ಹಾಕ್ಬೇಕಾ, ಎಲ್ಲಿಗೆ ಹಾಕಬೇಕು, ಫಸ್ಟ್ 1 2 3 4 ಜೊತೆಗೆ ನಿಮಗೆ ಇಲ್ಲಿ ಕ್ಲೈಮ್ ಹಂಗಂದರೆ ಹೀಟ್ ಬೇಕಾ, ಕೋಲ್ಡ್ ಬೇಕಾ, AC ಬೇಕಾ, ಅಥವಾ ರಿಯರಿಗೆ ಹಂಗಾರೆ ಡಿಫೋಗರಿಗೆ ಬೇಕಾ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನಿಮಗೆ ಕಾರ್ಡ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಿಮಗೆ ಒಂದು ಫಾಸ್ಟ್ USB ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿ ಪೆನ್ ಡ್ರೈವ್ ಹಾಕೋಕ್ಕೆ ಆಕ್ಸ್ ಮತ್ತು 12 ವಾಟ್ಸ್ ಸಾಕೆಟ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾತಾಡಿದರೆ ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಇದ್ರ ಗೇರ್ ನೋಡಿ ಎಷ್ಟು ಅಂತ ಹೇಳೋದಾದರೆ, ಇದ್ರ ಗೇರ್ ಸ್ಮೂತಿಂಗ್ ನೋಡಿ. ಆಲ್ಮೋಸ್ಟ್ ಈ ಗಾಡಿ 6 ವರ್ಷ ಆಗಿದೆ, ಬಟ್ ನೋಡಿ ಒಂದೇ ಬೆರಳಲ್ಲಿ ಆಡಿಸ್ಬೋದು ಗೇರ್ನ. ಇಲ್ಲಿ ಬಂದುಬಿಟ್ಟು ಹ್ಯಾಂಡ್ ಬ್ರೇಕು, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೊ ಇದು ಅಡ್ಜಸ್ಟಬಲ್ ಆಮ್ರೆಸ್ಟ್ ಇದೆ. ಸೊ ಇದನ್ನು ಓಪನ್ ಮಾಡೋದಾದರೂ ಸ್ವಲ್ಪ ಸ್ಪೇಸ್ ಇದೆ. ಮೇಲ್ ಬರೋದಾದರೆ ನಿಮಗೆ ಯಾವುದೇ ಥರ ಆಟೋ ಡಿಮಿಂಗ್ ಇಲ್ಲ, ಮ್ಯಾನ್ಯಲ್ IRVM ಬರುತ್ತೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಯಾವುದೇ ಥರ ಮಿರರ್ ಇಲ್ಲ. ಇಲ್ಲಿ ಬರೋದಾದರೆ ಒಂದು ಮಿರರ್ ಇದೆ, ಲೈಟ್ ಇದೆ, ಸನ್ ಗ್ಲಾಸ್ ಹೋಲ್ಡರ್ ಇದೆ. ಸೊ ಇಷ್ಟಿದೆ ಗಾಡಿ. ಸೊ ಬನ್ನಿ ಈ ಗಾಡಿನ ಡ್ರೈವ್ ಮಾಡಿ ನೋಡೋಣ. ಸೊ ಸೀಟ್ ಬೆಲ್ಟ್ ಹಾಕೋಣ. ಸೊ i20 ಬಗ್ಗೆ ಮಾತಾಡೋದಾದರೆ i20 ತುಂಬ ಜನ ಲವ್ ಮಾಡ್ತಾಯಿದ್ರು ಗುರು. ಯಾಕಂದರೆ ಆಗ 2019-20 ನಿಮಗೆ ಇದ್ದಿದ್ದೇ 2 ಆಪ್ಷನ್ನು. ಒಂದು ಬಲೆನೋ ತೊಗೊಬೇಕಿತ್ತು, ಇಲ್ಲ i20 ತೊಗೊಬೇಕಿತ್ತು ಪ್ರೀಮಿಯಂ ಮ್ಯಾಚ್ ಬ್ಯಾಕಲ್ಲಿ. ಸೊ ಯಾರ್ಯಾರಿಗೆ ಮೈಲೇಜ್ ಬೇಕಿತ್ತು ಅವರೆಲ್ಲ ಬಲೆನೋ ಕಡೆ ಹೋಗ್ತಾಯಿದ್ರು. ಯಾರ್ಯಾರಿಗೆ ಸ್ವಲ್ಪ ಫೀಚರ್ ರಿಚ್ ಬೇಕಿತ್ತು ಅವರೆಲ್ಲ i20 ಕಡೆ ಹೋಗ್ತಾಯಿದ್ರು. ಇದರ ಪ್ರೆಸೆಂಟ್ ಕಾಂಪಿಟೇಟರ್ಸ್ ಹೇಳ್ಬೇಕಂದ್ರೆ ಅಲ್ಟ್ರೋಸ್ ಮತ್ತು ಬಲೆನೋ ಇದರ ಪ್ರೆಸೆಂಟ್ ಕಾಂಪಿಟೇಟರ್ಸ್ ಆಗಿರ್ತಾರೆ. ಇನ್ನೂ ಟೊಯೋಟಾದು ಟೈಸರ್ ಗೀಸರ್ ಬರುತ್ತೆ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ಅದೆಲ್ಲ ಮಾರುತ್ತಿದೆ ಕಾರ್ಗಳು, ಅದರ ಬ್ರ್ಯಾಂಡಿಂಗ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಸೊ i20 ಒಂದು ಪ್ಯಾಟ್ರನ್ನ ಫಾಲೋ ಮಾಡ್ತಾ ಹೋಗ್ತಿದೆ. ಫಸ್ಟ್ ಜನ್ರೇಷನ್ ಏನು ಮಾಡಿದ್ರು ಅಂದರೆ, ಫಸ್ಟ್ ಜನ್ರೇಷನ್ ಬಂತಲ್ಲ, ಸ್ವಲ್ಪ ವರ್ಷ ಬಿಟ್ಟು ಅದನ್ನೇ ಫೇಸ್ ಲಿಫ್ಟ್ ಮಾಡಿದ್ರು. ಸೊ ಅದು ಫಸ್ಟ್ ಜನ್ರೇಷನ್ ಆಯಿತಾ. ಸೆಕೆಂಡ್ ಜನ್ರೇಷನ್ ಬಂತು ಯಾವಾಗ, ಒಂದು 2015-16 ಬಂತು. ಸೊ ಅದನ್ನು ಫೇಸ್ ಲಿಫ್ಟ್ ಮಾಡಿ ಎಲೈಟ್ i20 ಅಂತ ತಂದರು. ಸೊ ಅದನ್ನು ನೆಕ್ಸ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈಗ ನಡೀತಿರೋದು 3rd ಜನ್ರೇಷನ್ನು. ನೆಕ್ಸ್ಟ್ ಬಂದ್ರೂ ಫೇಸ್ ಲಿಫ್ಟ್ ಬರುತ್ತೆ. ಗಾಡಿಯ ಡ್ರೈವಿಂಗ್ ಬಗ್ಗೆ ಮಾತಾಡೋದಾದರೆ ಇಂಜಿನ್ 10/10 ವೆರಿ ಗುಡ್, ಮತ್ತು ಮೈಲೇಜು ಇದರಲ್ಲಿ ಸಿಗ್ತಾ ಇದೆ, ಜೊತೆಗೆ ಫೀಚರ್ ರಿಚ್ಚು ಇದೆ. ಯಾರು ಸೆಕೆಂಡ್ಸಲ್ಲಿ ಈ ಗಾಡಿನ ಬೈ ಮಾಡಬೇಕು ಅಂತ ಇದ್ದರೆ ಒನ್ ಆಫ್ ದ ಬೆಸ್ಟ್ ಚಾಯ್ಸು. ಕಣ್ಣು ಮುಚ್ಕೊಂಡು ಬೈ ಮಾಡಿ. ಆದರೆ ನೋಡಿ ತುಂಬ ಜನ ಗಾಡಿನ ರಿಫ್ಯೂಸ್ ಮಾಡಿರ್ತಾರೆ, ಅದೆಲ್ಲ ಚೆಕ್ ಮಾಡಿ ಗಾಡಿನ ತೊಗೊಳ್ಳಿ.
ಸೊ ಇದಾಗಿರುತ್ತೆ ಇವತ್ತಿಂದ i20 ಎಲೈಟ್ ವೀಡಿಯೋಸ್. ಹೆಂಗಿತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.